ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ ಹೇಳ್ಬೇಕೆ ಇವಳವಾಗ ಇಲ್ಲಿಗೆ ಬಂದ್ಲು? ರಾಧಾ ರಾಧಾ ಅಮ್ಮ ನಂಗೆ ತುಂಬಾ ನಿದ್ದೆ ಬರ್ತಿದೆ. ಏ ರಾಧಾ ಹೇಳ್ಬೇಕೆ ನೀನು? ರಾಧಾ ರಾಧಾ ಅಮ್ಮ ಮಾವ ನಾನು ಎಪ್ಸಕ್ ಬಂದ್ರಾ? ಬಟ್ ನಂಗೆ ತುಂಬಾ ನಿದ್ದೆ ಬರ್ತಿದೆ, ನಾನು ಆಮೇಲೆ ಎದ್ದೇಳ್ತೀನಿ. ಅಯ್ಯೋ ಮಾವ ನಾನು ಇಲ್ಲಿಗೆ ಯಾವಾಗ ಬಂದೆ? ನಾನು ಅದನ್ನೇ ಕೇಳ್ತಿರೋದು. ಗೊತ್ತಿಲ್ವಲ್ಲ ಮಾವ, ನಾನು ನಿನ್ನ ರೂಮಿಗೆ ಬಂದಿದ್ನ, ನಾನು ನಿನ್ನ ಪಕ್ಕ ಮಲ್ಕೊಂಡಿದ್ನ. ಮಾವ ನೀನ್ ನನ್ನ ಪಕ್ಕದಲ್ಲಿ ಮಲಗ್ದಾಗಾದ್ರೂ ನಿನ್ನ ಎದ್ದೇಳಿಸ್ಬೇಕಲ್ವಾ? ನನ್ಗೆ ಗೊತ್ತಾಗಿದೆ ಈಗ. ಆದ್ರೂ ನೀನ್ ಹೇಳ್ಬೇಕಿತ್ತು. ನನ್ನ ಪಕ್ಕದಲ್ಲಿ ಮಲ್ಕೊಂಡು ಈಗ ಏಯ್ ನೀನ್ ಇಲ್ಲಿ ಬಂದು ಮಲ್ಕೊಂಡ್ರೆ ನಂಗೆ ಗೊತ್ತಾಗಿದೆ ಈಗ. ಮೊದ್ಲು ಏನಿದೆ ಮಾಡು. ಅಮ್ಮ 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 ಬೇಗ ಬಾ. ಅತ್ತೆ ಸ್ನೇಹ ಅಮ್ಮ ಬೇಗ ಬಾ. ಯಾಕೆ ಇರ್ಸ್ಕೊತಿದ್ಯಾ? ಇಲ್ಲಿ ಬರಗಿಂತ ಮುಂಚೆ ಎಲ್ಲೋಗಿದ್ ನಿನ್ ಬುದ್ಧಿ? ಬೈಬೇಡ ಮಾವ, ನಂಗೇನು ಗೊತ್ತಿಲ್ಲ. ಅಮ್ಮ ಬೇಗ ಬಾ. ಅಮ್ಮ ಅಮ್ಮ ಬೇಗ ಬಾ. ರಾಧಾ ಏನಾಯ್ತು? ಯಾಕೆ ಹಿಂಗೆ ಹೆದರ್ಕೊಂಡಿದ್ಯಾ? ಯಾಕವ ರಾಧಾ, ಏನಾಯ್ತವ? ಯಾಕೆ ರಾಧಾ ಕೂಕೊಂಡೆ ಮಾತಾಡೆ? ಶ್ರೀ ನೀವಾದ್ರೂ ಹೇಳಿ, ಇವಳು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಮಿಸ್ಸು ಅದು ರಾಧಾ ಯಾಕವ ಯೋನ ನೋಡಿ ಎದ್ರಕೊಂಡ್ಯಾ? ಅವ್ವ ನಾನಿಲ್ಲಿ ಮನ್ಕೊಂಡಿದ್ದೆ. ಎಚ್ಚರ ಆದ್ಮೇಲೆ ಮಿಸ್ ನನ್ನ ಪಕ್ಕ ಅವ್ರ ಅನ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯ್ತು ನನ್ನ ಪಕ್ಕ ಇದ್ದಿದ್ದು ರಾಧಾ ಅಂತ. ಹಾಂ ನನಗೂ ನಿಮ್ಮಂಗೆ ಗಾಬರಿ ಆಗ್ಬಿಟ್ಟು ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಿದ್ದೆ. ಆಟಕ್ಕೆ ಹಿಂಗೆ ಕೂಗಾಡ್ತಾವಳೆ. ರಾಧಾ ನಿನ್ ಪಕ್ಕ ಹೆಂಗ್ ಬಂದ್ಲು? ನನಗೂ ಗೊತ್ತಿಲ್ಲವಾ. ಇಲ್ಲ ಅತ್ತೆ, ನಾನಿಲ್ಲಿಗೆ ನಾನೇ ಬರಲಿಲ್ಲ. ಇಷ್ಟಕ್ಕೂ ಸ್ನೇಹ ಮಾವನ್ ರೂಮಲ್ಲಿ ನನಗೇನು ಕೆಲಸ ಇರುತ್ತೆ ಹೇಳಿ?
ಇಲ್ಲಿಂದ ಹೋಗು ಅಂದಾಗ್ಲೇ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗಿದ್ದು. ಏಯ್, ನಿನಗೆ ಯಾರ ಕೋಣೆಯಿಂದ ಈಚೆಗೆ ಬಾಂದಿದ್ದು? ಅಮ್ಮ, ನಾನೇನಮ್ಮ ಮಾಡಿದೆ? ಸಾಕು, ಸುಮ್ಕಿದೆ. ಮಾಡೋದೆಲ್ಲ ಮಾಡಿ ನಾನು ಏನು ಮಾಡಿದೆ ಅಂತ ಬ್ಯಾರ ಕೇಳ್ತೀಯ? ಅವಳಿಗೆ ಯಾಕೆ ಬೈತಿದ್ದೀರಾ? ಮತ್ತೆ ನೇನವ್ವ ಮಾಡಲಿ? ನೀನು ಒಳ್ಳೆ ಹುಡುಗಿ ಆಗಿರೋ ಹೊತ್ತಿಗೆ ನನ್ನ ಮಗಳು ನಿನ್ನ ಗಂಡನ ಪಕ್ಕ ಗೊತ್ತಿಲ್ಲದೆ ಮಲ್ಕೊಂಡಿದ್ದೆ ಅಂತ ಅಂದಾಗ್ಲು ನೀನು ಸುಮ್ಕಿದ್ಯಾ? ಯಾರವರು ಹಿಂಗೆ ಇರ್ತಾರ ಹೇಳು? ಅದಕ್ಕೆ ನಮ್ಮನ್ನ ಇಲ್ಲಿಂದ ಕಳಿಸ್ಬಿಡ್ರಿ. ಇಲ್ಲದೇ ಇದ್ರೆ ಇದು ಎಲ್ರಿಗೂ ತೊಂದರೆನೇಯ. ಯಾವಾಗಲೂ ಹೋಗೋದ್ರ ಬಗ್ಗೆನೇ ಯಾಕೆ ಮಾತಾಡ್ತೀಯ ಸಸಿ? ಮತ್ತೆ ಇವನು ಮಾಡೋದಕ್ಕೆ ಇವಳು ಮಾಡೋ ಅವಂತ್ರ ಒಂದ ಎರಡ? ಇವಳಿಗೆ ನಿದ್ದೆನಾಗ ನಡೆಯೋ ಕಾಯಿಲೆ ಐತೆ. ಇದೇ ಮುಂದಕ್ಕೊಂದಿನ ಇವಳು ಬಹಳ ಮುಳ್ಳಾಗ್ಬಿಟ್ಟು ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇವಳನ್ನ ಯಾರು ಮದುವೆ ಆಗ್ತಾರೆ ಹೇಳಿ? ಅಮ್ಮ, ನೀನು ಅಳ್ಬೇಡ ಅಮ್ಮ. ಮತ್ತೆ ನೀವನೇ ಮಾಡಲಿ, ನಿನ್ನಿಂದ ಇಲ್ಲಿ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗೈತೆ. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಸಸಿ. ನೀನು ವಸಿ ಸಮಾಧಾನ ಮಾಡ್ಕ. ವಸು ಕರ್ಕೊಂಡು ನಡಿಯವ. ರಾಧಾ ಬಾ. ಡಾಕ್ಟ್ರೆ, ಅವ್ರು ಯಾಕಂಗೆ ಆಡ್ತಾವ್ರೆ? ಹೆಂಗೆಂಗೋ ಮಾತಾಡ್ತಾರೆ. ಹಿಂದಲ್ದೆಲ್ಲ ಮತ್ಕೊಂಡಂಗೆ ಕಾಣ್ತದೆ. ಡಾಕ್ಟ್ರೆ, ನಾನು ಅವ್ರ ಮಗ. ನನ್ನನ್ನು ಯಾರು ಅಂತ ಕೇಳ್ತಾರೆ. ಅವ್ರಿಗೇನಾಗೈತೆ? ಆಕ್ಸಿಡೆಂಟ್ ಆದಾಗ ತಲೆಗೆ ಬಲವಾದ ಪೆಟ್ಟು ಬಿದ್ದು ಹಳೇದೆಲ್ಲ ಮರ್ತೋಗಿದ್ದಾರೆ. ಅವ್ರಿಗೆ ಟೆಂಪ್ರವರಿ ಮೆಮೊರಿ ಲಾಸ್ ಆಗಿದೆ. ಯಾವಾಗ ಹುಷಾರಾಯ್ತಾರೆ? ಅದನ್ನ ಹೇಳೋಕ್ಕಾಗೋದಿಲ್ಲ. ಅಬ್ಸರ್ವೇಷನ್ ಪ್ರಕಾರ ಅವ್ರಿಗೆ ಪ್ರಾಣಕ್ಕೇನೂ ಅಪಾಯ ಇಲ್ಲ. ಆದರೆ ಅವ್ರು ಮಾತಾಡೋದು ನೋಡಿದ್ರೆ 20 ವರ್ಷದ ಹಿಂದೆ ಹೋಗಿದ್ದಾರೆ ಅನಿಸುತ್ತೆ. ಡಾಕ್ಟ್ರೆ, ಅವ್ರಿಗೆ ಯಾವಾಗ ನೆನಪಿಗೆ ಬತ್ತೈತೆ? ಅದನ್ನು ಹೇಳೋಕ್ಕಾಗಲ್ಲ. ಇಂಥ ಕೇಸಲ್ಲಿ ಕೆಲವರಿಗೆ ಬೇಗನೆ ನೆನಪು ಬರುತ್ತೆ, ಇನ್ನು ಕೆಲವ್ರಿಗೆ ವರ್ಷಾನುಗಟ್ಟಲೆ ತಗೋಬೋದು. ನೀವು ಆದಷ್ಟು ಅವ್ರಿಗೆ ಹಳೆದನ್ನೆಲ್ಲ ನೆನಪು ಮಾಡ್ತಾ ಇರಿ. ಡಾಕ್ಟ್ರೆ, ಅವ್ರನ್ನ ಇಲ್ಲೇ ಮಾಡಿಕೊಂಡು ಉಸಿರು ಮಾಡೋಕ್ಕಾಗಕ್ಕಿಲ್ವೇ? ಆಸ್ಪತ್ರೆಯಲ್ಲಿ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಏನೂ ಯೂಸ್ ಆಗೋದಿಲ್ಲ. ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ, ನೀವು ಅವ್ರ ಮನೆಗೆ ಕರ್ಕೊಂಡೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.